ಕರುನಾಡ ತಾಯಿ ಸದಾ ಚಿನ್ಮಯಿ. ಇಲ್ಲಿ ಬಂದು ಔಷಧಿ ಹರಿತಾ ಇರೋದು ಕಲ್ಲಲ್ಲಿ ಮೋಸ್ಟ್ಲಿ ಕಾಲ್ ಬೆನೆ ಏನೋ ಆಗಿರ್ಬೇಕು, ಕಾಲ್ಗೆ ಏನೋ ಬೆನೆ ಆಗಿರ್ಬೇಕು. ಆ ಸಂದರ್ಭದಲ್ಲಿ ಈ ಮಹಿಳೆ ಕುತ್ಕೊಂಡು ಬಂದು ಔಷಧಿ ಹರಿತಿದ್ದಾಳೆ. ಇವಳು ಅರ್ಧಂತ ಔಷಧಿನ ನೋಡಿ ಇಲ್ಲಿ ಹಚ್ತಾ ಇದ್ದಾಳೆ ಅಲ್ಲ. ಇದು ಆಯುರ್ವೇದಿಕ್ ಟ್ರೀಟ್ಮೆಂಟ್ಗಳು ಹಿಂದೆ ಯಾವ ರೀತಿ ನಡೀತಾ ಇತ್ತು ಅನ್ನೋದಕ್ಕೆ ನಮ್ಮ ಹತ್ರ ಶಿಲ್ಪಕಲೆನಲ್ಲಿ ರೆಫರೆನ್ಸಸ್ ಇರೋದು. ಅದು ನೋಡಿ ಸೆಂಗೋಲ್ ಅಂತ ಇತ್ತೀಚಿನ ವರ್ಷಗಳಲ್ಲಿ ಒಂದು ಇದಾಗಿತ್ತು ವಿಡಿಯೋ, ನೆನಪಿದ್ಯಾ? ಸೆಂಗೋಲು ಹೊಸ ಸಂಸತ್ ಭವನದ ಮೇಲೆ ಸೆಂಗೋಲ್ ಇಡಬೇಕು ಅಂತ ಆಗ ತಮಿಳವ್ರು ಬಂದ್ಬಿಟ್ಟು ಅದು ನಮ್ದು ಅಂತಿದ್ರಲ್ಲ, ಅದಕ್ಕಿಂತ ಹಿಂದೆ ನೋಡಿ ಇಲ್ಲಿದೆ ಸೆಂಗೋಲ್. ಅದನ್ನ ತಮಿಳರು ಅಪ್ಸದಂತ ಒಂದು ಸುಳ್ಳು ಇತಿಹಾಸದ ಇದರಲ್ಲಿ ಅದು ಪ್ರಚಾರ ಯಾವ ರೀತಿ ಆಯಿತು ಅಂದರೆ ಎಲ್ಲ ಅದು ತಮಿಳ್ನಾಡಿನ ಚೋಳರಿಂದ ತಗೊಂಡ್ರು ಅಂತ. ಬಟ್ ಆ ಒಂದು ಇದನ್ನ ನಾವು ಇಲ್ಲೇ ನೋಡ್ತಾ ಇದ್ದೀವಿ ಆರ್ಟಿಫ್ಯಾಕ್ಟ್. ಅಂದರೆ ಅರ್ಥ ಏನು ಅಂದರೆ ಈ ಸೆಂಗೋಲ್ ಗಿಂಗೋಲ್ ಅನ್ನೋದೆಲ್ಲ ಕರ್ನಾಟಕದಲ್ಲಿ ಮೊದಲೇ ಯಾವತ್ತೋ ಇತ್ತು. ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ. ಬನ್ನಿ ಇನ್ನೊಂದು ಶಾಸನ ತೋರಿಸ್ತೀನಿ. ತುಂಬ ಅಪರೂಪವಾದ ಶಾಸನ. ಯೂಶಲಿ ಈಗ ತಂದೆ ಏನಾದರೂ ಒಂದು ಕೆಲಸ ಮಾಡಿದರೆ ಮಗ ಅದನ್ನು ರಿವೋಕ್ ಮಾಡಿ ಮುಂದುವರಿಕೆ ಮಾಡಿದರೆ, ಅಂದರೆ ಈಗ ತಂದೆ ಯಾರಿಗಾದರೂ ಯಾವುದಾದ್ರು ಒಂದು ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದ, ಆ ಅಗ್ರಿಮೆಂಟ್ನ ರಿವೈಸ್ ಮಾಡ್ತೀವಲ್ಲ, ಆ ಅಗ್ರಿಮೆಂಟ್ ರಿವೈಸ್ ಮಾಡೋವಂಥ ಒಂದು ಶಾಸನ ಇಲ್ಲಿದೆ. ತುಂಬ ಅಪರೂಪವಾದ ಶಾಸನ ಇದು ಕೂಡ. ಇಲ್ಲಿ ಸಿಂಗರ್ಗಳು ಯಾರು ಪರ್ಫಾರ್ಮ್ ಮಾಡ್ತಿದ್ರಲ್ಲ ಹಿಂದ್ಗಡೆಗೆ, ಅವ್ರು ಪರ್ಫಾರ್ಮ್ ಯಾರು ಮಾಡ್ತಿದ್ರೋ ಅವರು ಮುಂದೆ ಆ ಸಿಂಗರ್ಗಳು ಕಲೆಯನ್ನು ವಿಕ್ರಮಾದಿತ್ಯನ ಕಾಲದಲ್ಲೂ ಪ್ರದರ್ಶನ ಮಾಡಬಹುದು ಅನ್ನೋ ಮಟ್ಟಿಗೆ ಹಾಕ್ಸಿರೋಂಥ ಒಂದು ಅಗ್ರಿಮೆಂಟ್ ಶಾಸನ ಇದು. ಹಾಂ, ಈ ಶಾಸನದ ಪಾಠ ಹೇಳ್ತೀನಿ. ಸ್ವಸ್ತಿ ಶ್ರೀ ವಿಜಯಾದಿತ್ಯ ಸತ್ಯಾಶ್ರಯ ಶ್ರೀ ಪೃಥ್ವಿ ವಲ್ಲಭ ಮಹಾರಾಜಾದಿರಾಜ ಪರಮೇಶ್ವರ ಭಟಾರರ ಗಾಂಧರ್ವರ್ಗೆ ನೀರಿಸಿದ ಪೂರ್ವ ಮರ್ಯಾದೆಗಳನ್ನು ಶ್ರೀ ವಿಕ್ರಮಾದಿತ್ಯ ಭಟಾರರ ಲೋಕ ಮಹಾದೇವಿಯರ್ ಗಾಂಧರ್ವರ್ಗೆ ನಿಟ್ಟರ್ ಇದನ್ ಅಳಿವೋನ್. ಅದಾದ್ಮೇಲಿಂದ ಅದೇ ಇದಂತರ ಈ ಶಾಸನ ಶಾಪಾಶಯವನ್ನು ಹೇಳ್ತಿದ್ದಾರೆ. ಈ ಶಾಪಾಶಯ ಏನು ಹೇಳ್ತಿದೆ ಅಂದರೆ, ಈ ಒಂದು ಶಾಸನವನ್ನು ಅಳಿಸಾಕಿದವನಿಗೆ ವಾರಣಾಸಿನಲ್ಲಿ 1000 ಬ್ರಾಹ್ಮಣರನ್ನು ಕೊಂದಷ್ಟು ಪಾಪ ಬರುತ್ತೆ ಅಂತ ಹೇಳಿದ್ದಾರೆ ಈ ಶಾಸನದಲ್ಲಿ. ಹಾಂ, ಹಾಳು ಮಾಡಿದ್ರೆ ಹೌದು. ಸೊ ಇಲ್ಲಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗಬೇಕು. ವಿಜಯಾದಿತ್ಯನ ಹೆಸರು ಬಂದಿದೆ, ವಿಕ್ರಮಾದಿತ್ಯನ ಹೆಸರು ಬಂದಿದೆ. ಇಲ್ಲಿ ಹೇಳ್ತಿದ್ದಾರೆ ವಿಜಯಾದಿತ್ಯ ಸತ್ಯಾಶ್ರಯ ಶ್ರೀ ಪೃಥ್ವಿ ವಲ್ಲಭ ಮಹಾರಾಜಾದಿರಾಜ ಪರಮೇಶ್ವರ ಭಟಾರರ ಗಾಂಧರ್ವರ್ಗೆ ಅಂತಲೇ ಬರೆಸಿದ್ದಾರೆ. ಗಾಂಧರ್ವರ್ಗೆ ನಿರಿಸಿದ ಪೂರ್ವದ ಮರ್ಯಾದೆಗಳನ್ನು ಅದನ್ನು ಹೇಳಿದ್ದಾರೆ. ಅಂದರೆ ಹಿಂದೆ ಗೌರವಗಳೇನಿದೆ ಅದು ಕಂಟಿನ್ಯೂ ಆಗಬೇಕು ಅನ್ನೋದನ್ನ ಈ ಒಂದು ಶಾಸನ ಹೇಳ್ತಿದೆ. ಇದು ಕೂಡ ಒಂಥರ ತುಂಬಾ ಅಪರೂಪವಾದ ಶಾಸನ. ನೋಡಿ, ನಾವು ಶಾಸನ ಅಂತ ಹೇಳ್ಕೊಂಡ್ರೆ ಬರೀ ದಾನ ದತ್ತಿ ಈ ದೇವಸ್ಥಾನಕ್ಕೆ ಈ ಭೂಮಿ ಕೊಟ್ವಿ ಅಂತ ಹೇಳ್ತಿತ್ತು. ಬಟ್ ಎಷ್ಟೋ ಹೌದು, ಕಲಾವಿದರಿಗೆ ನೀವೇನು ಗೌರವ ಕೊಟ್ಟು ಸಂಭಾವನೆ ಇತ್ಯಾದಿ ಕೊಡ್ತಿದ್ದೀರಿ, ಅದನ್ನ ಮುಂದುವರಿಸಿ. ಹೌದು, ಆ ತರ ಒಂದು ಕಲೆಗೆ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ. ಹೌದು, ಅಂದ್ರೆ ಇಲ್ಲಿ ಪರ್ಫಾರ್ಮೆನ್ಸ್ಗಳು ನಡೀತಿದ್ವು ಅಂತ ನಾವು ಪ್ರೂವ್ ಆಯ್ತು. ಹೌದೌದು. ಹಾಗೆ ಮತ್ತೊಂದು ಶಾಸನ ಇದೆ ಇಲ್ಲಿ. ಇದು 8 ಲೈನಿನ ಶಾಸನ. ಸ್ವಸ್ತಿ ವಿಕ್ರಮಾದಿತ್ಯ ಪೃಥ್ವಿ ವಲ್ಲಭ ಲೋಕ ಮಹಾದೇವಿಯರ ಲೋಕೇಶ್ವರದ ನರಿಯಂಗಳ ಪನಸು ಅಂತ ಬಂದಿದೆ, ಪನಸುಗಳನ್ನಂತ ಬಂದಿದೆ. ಸೊ ಇದು ಕೂಡ ಒಂದು ದಾನದ ವಿವರವನ್ನು ಹೇಳ್ತಿರೋಂಥ ಒಂದು ಶಾಸನ. ಹಾಗೆ ನೀವು ಬಂದರೆ ಇಲ್ಲಿ ಮತ್ತಷ್ಟು ಶಾಸನಗಳಿದೆ. ಹಾಗೆ ನೋಡ್ಕೊಳ್ಳಿ, ಇಲ್ಲಿ ನೋಡಿ ಒಬ್ಬ ಶಿಲ್ಪಿ ಹೆಸರು ಕೆತ್ತಿದ್ದಾರೆ, ಶ್ರೀ ದಾಮೋದರನ್ ಅಂತ. ಇದು ನೋಡಿಕೊಂಡು ನೀವು ಇಲ್ಲೊಂದು ಅದ್ಭುತವಾದ ಒಂದು ಸೂರ್ಯನ ಒಂದು ಶಿಲ್ಪನ ನಿಮ್ಗೆ ಅರಳಿಸಿದ್ದಾರೆ. ಹಿಂಗೆ ಬಂದು ತೋರಿಸಿ ಸರ್. ಈ ಶಾಸನ ಏನು ಹೇಳ್ತಿದೆ ಅಂದರೆ, ಸ್ವಸ್ತಿ ಶ್ರೀ ಸಕ್ಕರೆ ವಾಡಿಗಲ ಪಾದದುಳಿ ಲೋಕೇಶ್ವರದ ಮೇಲ್ಗಂಡು ಗೇದೋನ್ ಆದಿತ್ಯ ಗ್ರಹದ ದೇವಪುತ್ರನ್. ಪಾದದುಳಿ ಲೋಕೇಶ್ವರದ ಆಯ್ತಾ. ಆಮೇಲೆ ಮೇಲ್ಗಂಡು ಗೇದೋನ್ ನೋಡಿ, ಗೇದೋನ್ ಆದಿತ್ಯ ಕಾಣಿಸ್ತಾ ಇದೆ ನೋಡಿ, ಆದಿತ್ಯ ಗೃಹದ ದೇವಪುತ್ರನ್ ಅಂತ ಬರೆದಿದ್ದಾರೆ. ಅಂದ್ರೆ ಈ ಒಂದು ಶಿಲ್ಪವನ್ನ ಕೆತ್ತಿದ ವ್ಯಕ್ತಿ ಯಾರಪ್ಪ ಅಂದ್ರೆ ಈ ದೇವಪುತ್ರ ಅನ್ನೋನು. ಅವನ ಹೆಸರು ಇಲ್ಲಿ ದಾಖಲೆ, ಶಿಲ್ಪಿ ಹೆಸರು, ಅದನ್ನ ಇಲ್ಲಿ ದಾಖಲೆ ಮಾಡಿದ್ದಾರೆ. ಈ ಸೂರ್ಯನ ಚಿತ್ರ. ಹೌದು. ಸೊ ಆದಿತ್ಯ ಅಂತ ಬರೆದುಬಿಟ್ಟಿದ್ದಾರೆ. ಆದಿತ್ಯ. ಹಾಗೆ ಇಲ್ಲೊಂದು ಮತ್ತೊಂದು ಅದ್ಭುತವಾದ ಶಿಲ್ಪ ಇದೆ ನೋಡಿ. ಈ ಒಂದು ಶಿಲ್ಪವನ್ನ ಪದ್ಮನಿಧಿ ಅಂತ ಕರೀತಾರೆ. ಪದ್ಮನಿಧಿಯ ಶಿಲ್ಪ. ಅದರ ಕೆಳಗಡೆ ಇನ್ನೊಂದು ಶಾಸನ ಇದೆ, ಅದನ್ನು ಓದ್ತೀನಿ. ಖ್ಯಾತ ಮಹಾಪ್ರಭವ ಭಾರತಾಗಮ ಯುಕ್ತಿ ಬಹುಪ್ರಕಾರದ ಮಾತಿನೋಳ್ ಎಲ್ಲ ಮೇನ್ ನಾಟ್ಯ ಸೇವನ್ ಮುಂತೆ ಯಥೋಕ್ತ
ಹೀಗೆ ಅದು ಕಂಟಿನ್ಯೂ ಆಗುತ್ತೆ. ಅದ್ರದ್ದು ಮೀನಿಂಗ್ ಹೇಳ್ತೀನಿ ಏನಂತ. ಈ ಒಂದು ಶಾಸನ ಏನು ಹೇಳ್ತಿದೆ ಅಂದರೆ, ಅಚಲ ಅಂತ ನಾವೇನು ಯಾರಿದ್ನೋ ಅವನು ಭರತನಾಟ್ಯದಲ್ಲಿ ಅಥವಾ ಭರತನಾಟ್ಯದಲ್ಲಿ ತುಂಬಾ ಒಂದು ಪರಿಣತಿ ಹೊಂದಿದ್ದ ಅನ್ನೋದ್ರ ಬಗ್ಗೆ ಈ ಒಂದು ಶಾಸನ ಮಾಹಿತಿಯನ್ನು ನೀಡುತ್ತೆ. ಅಂದ್ರೆ ಅಚಲ ಅಂತ ಒಬ್ಬ ಕಲಾವಿದ, ಒಬ್ಬ ನೃತ್ಯಗಾರ, ಅಂದ್ರೆ ಒಬ್ಬ ಕ್ಲಾಸಿಕಲ್ ಡ್ಯಾನ್ಸರ್ ಈ ಭಾಗದಲ್ಲಿ ಇದ್ದ. ಹೌದು. ಅವನು ರಾಜಮನೆತನಕ್ಕೆ ನೃತ್ಯ ಮಾಡ್ತಿದ್ದ. ಹೌದು ಅನ್ನೋದ್ರ ಬಗ್ಗೆ. ಹೌದು. ಮತ್ತೆ ಅವನು ನಾಟ್ಯಶಾಸ್ತ್ರದಲ್ಲಿ ತುಂಬಾನೇ ಪರಿಣತಿಯನ್ನು ಹೊಂದಿದ್ದ ಅನ್ನೋದ್ರ ಬಗ್ಗೆ ಈ ಒಂದು ಶಾಸನ ಮಾಹಿತಿಯನ್ನು ನೀಡುತ್ತೆ. ಗ್ರೇಟ್. ಅಲ್ಲೇನ್ ಹಾಕ್ಸಿದ್ರು ಸರ್, ಕಲಾವಿದರುಗಳಿಗೆ, ಸಂಗೀತಗಾರರಿಗೆ ಕೊಡಬೇಕಾದ ಗೌರವಧನ ಎಲ್ಲ ಮುಂದುವರಿಸಬೇಕು ಅಂತ ಅಲ್ಲಿ ಶಾಸನ. ಹೌದು. ಇಲ್ಲಿ ಒಬ್ಬ ಕಲಾವಿದ ಇದ್ದ ಅಂತ ಇಲ್ಲಿ ಶಾಸನ. ಹೌದು. ಅಚಲ. ಅದು ಭರತನಾಟ್ಯದ ಬಗ್ಗೆನೇ ಹೇಳಿದ್ದಾರೆ. ಸೂಪರ್. ಅಲ್ಲಿ ಸಿಂಗರ್ಸ್ಗಳು, ಇಲ್ಲಿ ಡ್ಯಾನ್ಸರ್ಸ್ಗಳು. ಬಗ್ಗೆ ನೋಡಿ, ಇವತ್ತು ಸರ್ಕಾರಗಳು ಕಲಾವಿದರಿಗೆ ಮಾಸಾಶನ ಕೊಡಬೇಕು, ಮಾಸಾಶನ ಜಾಸ್ತಿ ಮಾಡಿ ಮಾಸಾಶನ ಬರಬೇಕು ಅಂತಾರಲ್ಲ, ಇದನ್ನ 1,500 ವರ್ಷದಿಂದ ಚಾಲುಕ್ಯರು ಮಾಡಿಟ್ಟೋಗಿದ್ದಾರೆ. ಹೌದು. ಒಬ್ಬ ಹಾಗಾಗಿ ಎಲ್ಲ ಕಾಲದಲ್ಲೂ ಕಲಾವಿದರಿಗೆ ಅದರದೇ ಆದ ಸ್ಥಾನಮಾನ ಇದೆ. ಹಾಗಾಗಿ ಕಲಾವಿದರು ನಮ್ಮನ್ನು ಅಭಿವ್ಯಕ್ತಿಪಡಿಸೋರೇನೆ ಕಲಾವಿದರಾಗಿರೋ ಕಾರಣ ಸರ್ಕಾರಗಳು ನೀವು ಹೇಳಿರೋದಕ್ಕೆ ಕಲಾವಿದರುಗಳದ್ದು ಕೈ ಬಿಡಬೇಡಿ. ಯಾಕೆಂದರೆ ಕಲಾವಿದರಿದ್ರೇ ನಮಗೆ, ಯಾಕೆಂದರೆ ಎಷ್ಟೋ ಜನ ಮಾನಸಿಕವಾಗಿ ಕುದ್ದಿರೋ ಸಂದರ್ಭದಲ್ಲಿ ಇವ್ರು ಮಾಡೋವಂಥ ಒಂದು ಪರ್ಫಾರ್ಮೆನ್ಸ್ ಏನಿರುತ್ತೋ ಅದರಿಂದ ನಮಗೂ ಎಷ್ಟು ಚೈತನ್ಯ ಕೂಡ ಬರುತ್ತೆ. ಹಾಗಾಗಿ ಅವ್ರನ್ನ ಉಳಿಸ್ಕೋಬೇಕಾದ್ದು ಪ್ರತಿಯೊಂದು ಕಾಲಕ್ಕೂ ಅವಶ್ಯಕತೆ ಇದೆ. ಹಾಗೆ ಬನ್ನಿ, ಇನ್ನು ಈ ಪಟ್ಟದಕಲ್ಲಿನಲ್ಲಿ ಇವತ್ತಿಗೂ ಪೂಜೆ ಆಗ್ತಿರುವಂತಹ ಏಕೈಕ ಸ್ಥಳ ಈ ಒಂದು ಶಾಸನ ಇದೆಯಲ್ಲ, ಇದು ಆ ನಂತರದಲ್ಲಿ ಹಾಕ್ಸಿರೋದು. ಈ ಶಾಸನದ ಒಂದು ಸ್ವರೂಪ ನೋಡಿದ್ರೆ ಇದು ಬಹುಶಃ ವಿಜಯನಗರ ಕಾಲದಲ್ಲೋ ಯಾವಾಗೋ ಹಾಕ್ಸಿರ್ಬೋದು. ಯಾಕಂದ್ರೆ ಇವತ್ತಿನ ಕನ್ನಡ ಹೋಲ್ತಾ ಇದೆ ಇದು. ಕರೆಕ್ಟ್ ಅಲ್ಲ? ಹಾಂ, ಹೊಸ ಕನ್ನಡ ಇದೆ. ಹಾಂ, ಪಾರ್ವತಿ ಬಂಡೆ ಇದೆ. ಹಾಂ, ಹೌದು. ಸೊ ಇತ್ತೀಚಿನ ವರ್ಷಗಳಲ್ಲಿ ಯಾರೋ ಬಂದು ಕೆತ್ತಿರೋಂಥದ್ದು. ಸೊ ಈ ಒಂದು 9 ಗುರಿಗಳು ಈ ಒಂದು ಸಮೂಹ ಏನಿದೆಯಲ್ಲ ಈ ಸ್ಥಳದಲ್ಲಿ, ಇಲ್ಲಿ ಪೂಜೆ ಆಗ್ತಿರುವಂಥ ಏಕೈಕ ಸ್ಥಳ ಇದು, ನಮ್ಮ ವಿರೂಪಾಕ್ಷ ಟೆಂಪಲ್ಲು. ಸೊ ಹಾಗೆ ಇಲ್ಲಿ ಬನ್ನಿ ಪರಮ್ ಸರ್, ಇಲ್ಲೊಂದು ಅದ್ಭುತವಾದ ಒಂದು ಶಿಲ್ಪಕಲೆಯನ್ನು ನಿಮ್ಗೆ ತೋರಿಸ್ಬೇಕು ಅಂತಿದ್ದೀನಿ. ಇದು ನೋಡಿ, ಇದೊಂದು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಮಾಡ್ತಿರೋವಂಥದ್ದು. ಇಲ್ಲಿ ನೋಡಿದ್ರೆ ಒಂದು ಮಹಿಳೆ ಮಲ್ಕೊಂಡಿದ್ದಾಳೆ, ನೋಡಿದ್ರಲ್ಲ? ಹೌದು. ಅವಳಿಗೆ ಬೀಸಣಿಗೆ ಬೀಸ್ತಾ ಇರೋದು, ಚಾಮರ ಬೀಸ್ತಾ ಇರೋದು. ಇಲ್ಲಿ ನೋಡಿ ಕಾಲ ಹತ್ರ. ಓ ಸ್ನೇಹಿತರೆ, ಇಲ್ಲಿ ಬನ್ನಿ ದಯವಿಟ್ಟು ಬನ್ನಿ, ಜೂಮ್ ಆಗಿ ತೋರಿಸ್ತೀನಿ ಸ್ನೇಹಿತರೆ. ಸರ್ ಹಾಂ, ಇಲ್ಲಿ ನೋಡಿ. ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿ, ಇಲ್ಲಿ ಬಂದು ಔಷಧಿ ಹರಿತಾ ಇರೋದು. ಕಲ್ಲಲ್ಲಿ ಹರಿತಾ. ಮೋಸ್ಟ್ಲಿ ಕಾಲು ಬೇನೆ ಏನೋ ಆಗಿರಬೇಕು, ಕಾಲಿಗೆ ಏನೋ ಬೇನೆ ಆಗಿರಬೇಕು. ಆ ಸಂದರ್ಭದಲ್ಲಿ ಈ ಮಹಿಳೆ ಕುತ್ಕೊಂಡು ಬಂದು ಔಷಧಿ ಹರಿತಿದ್ದಾಳೆ. ಇವಳು ಅರ್ಧಂತ ಔಷಧಿನ ನೋಡಿ ಇಲ್ಲಿ ಹಚ್ತಾ ಇದ್ದಾಳೆ. ಅಲ್ಲ, ಇದು ಆಯುರ್ವೇದಿಕ್ ಟ್ರೀಟ್ಮೆಂಟ್ಗಳು ಹಿಂದೆ ಯಾವ ರೀತಿ ನಡೀತಾ ಇತ್ತು ಅನ್ನೋದಕ್ಕೆ ನಮ್ಮ ಹತ್ರ ಶಿಲ್ಪಕಲೆನಲ್ಲಿ ರೆಫರೆನ್ಸಸ್ ಇರೋದು. ನೋಡಿ, ಈಕೆ ಅರ್ಧ ಕೊಟ್ಟಿದ್ದ ಈಕೆ ಬಟ್ಲಲ್ಲಿ ಇಟ್ಕೊಂಡಿದ್ದಾಳೆ. ಹೌದು, ಬಟ್ಲು ಇಟ್ಕೊಂಡಿದ್ದಾಳೆ, ಕಾಲ್ಗೆ ಹಚ್ತಿದ್ದಾಳೆ ಸರ್. ಆಮೇಲೆ ಇಟ್ ಕುಡ್ ಬಿ ಸ್ಪಾ ಆಲ್ಸೋ. ಆಗ್ಬೋದು. ಹಿಂದಿನ ಕಾಲ ಸ್ಪಾ, ತೈಲ ಮಸಾಜ್, ಅಭ್ಯಂಜನ, ಪಂಚಕರ್ಮ, ಆ ಥರ ಇರ್ಬೋದು. ರಾಣಿ ಇರ್ಬೇಕು ಈಕೆ. ಹೌದು, ರಾಣಿ ಮಜಾ ಮಾಡ್ತಾರೆ, ಎಂಜಾಯ್ಮೆಂಟ್. ಸರ್ ಈಕೆ ಮಲ್ಕೊಂಡು ಕಾಲು ಹಿಂಗೆ ತಿಕ್ಕೊಂಡಿದ್ದಾಳೆ. ಸೊ ಮಲ್ಕೊಂಡಿರೋ ಪೋಸ್ಟರ್ ನೋಡಿದ್ರೆ ಇದು ರಾಯಲ್ ಇವ್ರು ಇರಬಹುದು ಅಂತ ಅನ್ಸುತ್ತೆ. ರಾಯಲ್ ಫ್ಯಾಮಿಲಿ. ಆಮೇಲೆ ನೋಡಿ ಸ್ನೇಹಿತರೆ, ಗಮನಿಸಿ, ರಾಣಿ ಭಾಳ ಸುಂದರವಾಗಿದ್ದಾಳೆ ನೋಡಿ, ಸೇವಕಿಯರು ನೋಡಿ ಹೆಂಗಿದ್ದಾರೆ. ಓಕೆ, ಹಾಗೆ ನೀವು ಮುಂದಕ್ಕೆ ಬಂದರೆ, ನಾನು ಹಿಂದೆನೂ ಕೂಡ ಮಲ್ಲಿಕಾರ್ಜುನ ಟೆಂಪಲ್ ಕಳಿಸಿದೆ. ಇಲ್ಲೂ ನೋಡಿ ಆನೆ ಕಾಳಗದ ಜೊತೆ ಇಲ್ಲಿ ನೋಡ್ಬೋದು ಶಿವನ ಒಂದು ಸಮಸ್ತ ಪರಿವಾರವನ್ನು ಇಲ್ಲಿ ಕೆತ್ತಿದ್ದಾರೆ ಅಲ್ವಾ. ಹಾಗೆ ಇಲ್ಲಿ ಮತ್ತೆ ಬನ್ನಿ, ಇಲ್ಲಿ ಹಂದಿ ಬೇಟೆದು ಮತ್ತೆ ನಿಮ್ಮೊಂದು ಪ್ರಸಂಗ ಸಿಗುತ್ತೆ. ಕುದುರೆ ಮೇಲಿದ್ದಾರೆ ನೋಡಿ ಸೈನಿಕರು, ಹಂದಿ ಬೇಟೆ ಆಡ್ತಾ ಇದ್ದಾರೆ. ಹಂದಿನ ಚುಚ್ಚಿರೋದು ನೋಡಿ, ಕೆತ್ತಿ ಕಾಣಿಸ್ತಾ ಇರ್ತಾರೆ, ಇದು ಈಟಿ. ಸೊ ಅದನ್ನು ಕೆತ್ತಿದ್ದಾರೆ. ಹಾಗೆ ನೀವು ಮುಂದಕ್ಕೆ ಬಂದರೆ ಇಲ್ಲಿ ನೋಡಿ, ಇಲ್ಲಿ ಭೃಂಗಿ ಮಹರ್ಷಿ ಬಗ್ಗೆ ಕೇಳಿರ್ತೀವಲ್ಲ. ಭೃಂಗಿ ಅಂದರೆ ಶಿವನ ಪರಮಭಕ್ತ ಬಂದು ಅವನು ಬರೀ ಶಿವನನ್ನು ಮಾತ್ರ ಇದು ಮಾಡ್ತಿರ್ತಾನೆ, ಅವನ ಪೂಜೆ, ಅವನ 100% ಇದು ಶಿವನ ಮೇಲೆ ಇರುತ್ತೆ. ಹಾಗಾಗಿ ಅವನು ಒಂದು ಸಂದರ್ಭದಲ್ಲಿ ಕೈಲಾಸಕ್ಕೆ ಹೋದಾಗ ಇವು ಶಿವಪಾರ್ವತಿ ಪಕ್ಕ ಕೂತಿದ್ದಾಗ ಅವರು ಪಾರ್ವತಿನ ಸುತ್ತಲ್ಲ, ಶಿವನೇ ಸುತ್ತಕ್ಕೆ ಅಂತ ಟ್ರೈ ಮಾಡ್ತಿರ್ತಾನೆ. ಅವಾಗ ಪಾರ್ವತಿಗೆ ಕೋಪ ಬಂದು, ಈಗ ನೀನು ತಾಯಿಯ ಒಂದು ಮಾಂಸ ಖಂಡಗಳಿಂದನೇ ನೀನು ಇದಾಗಿರೋದು, ಅಂದರೆ ನಿನ್ನ ಸ್ಟ್ರಕ್ಚರ್ ಎಲ್ಲ ಬಂದಿರೋದು, ಹಾಗಾಗಿ ನೀನು ನನ್ನನ್ನು ಸುತ್ತದೇ ಇರೋ ಕಾರಣಕ್ಕೆ ಬಂದು ನಿನ್ನ ಮಾಂಸಖಂಡ ಎಲ್ಲ ತೊಗೋತೀನಿ ಅಂತ ತೊಗೊಬಿಡ್ತಾಳೆ. ಅದೊಂದು ಪ್ರಸಂಗ ಬರುತ್ತೆ. ಹಾಗಾಗಿ ನೋಡಿ, ಬರೀ ಎಲುಬುಗಳು ಮಾತ್ರ ಇದೆ. ಕರೆಕ್ಟಾ? ಹೌದು, ಬರೀ ಅಸ್ಥಿಪಂಜರ ಥರ ಇರೋದು. ಹಾಗಾಗಿ ಅದೊಂದು ಪ್ರಸಂಗನ ಇಲ್ಲಿ ಕೆತ್ತಿದ್ದಾರೆ. ಜೊತೆಗೆ ನೋಡಿ ಶಿವಪಾರ್ವತಿ ಇಲ್ಲಿರೋದು. ಓಕೆ, ಆಮೇಲೆ ಮೇಲ್ಗಡೆ ನೋಡಿ ನಟರಾಜನ ಒಂದು ಶಿಲ್ಪ ಇದೆ. ಹಾಗೆ ಇಲ್ಲಿ ಮುಂದಕ್ಕೆ ಬನ್ನಿ. ಈಗ ಇಲ್ಲಿ ಸಾಕಷ್ಟು ಶಿಲ್ಪಗಳ ಜೊತೆಗೆ ನಿಮ್ಗೆ ಇಲ್ಲಿ ಬಂತು ಅಂದರೆ ನಿಮಗೆ ರಾಮಾಯಣದ ಪ್ರಸಂಗಗಳನ್ನ ಇಲ್ಲಿ ಒಂದು ಅದ್ಭುತವಾಗಿ ಕೆತ್ತಿದ್ದಾರೆ. ಉದಾಹರಣೆಗೆ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ ಶೂರ್ಪನಕ್ಕಿದು ಮೂಗ್ನ ಕಟ್ ಮಾಡ್ತಿರೋವಂಥದ್ದು. ಹಾಗೆ ಬಂದು ರಾವಣನ ಹತ್ರ ಹೋಗಿ ಕಂಪ್ಲೇಂಟ್ ಹೇಳ್ತಾರೆ ನೋಡಿ, ಇಲ್ಲಿ ರಾವಣನ ಹತ್ರ ಹೋಗಿ ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ. ಕರೆಕ್ಟಾ? ಹಾಗೆ ನೀವು ನೋಡಿಕೊಂಡು ಹಾಗೆ ಬನ್ನಿ. ಇಲ್ಲಿ ಕೆಳಗೆ ಬಂದರೆ ನೋಡಿ ಮಾರೀಚನ ಒಂದು ವಧೆ ಆಗ್ತಾ ಇರೋದು ಚಿತ್ರ ಇದೆ.
ಏನೋ ಡ್ಯಾನ್ಸ್ ಅಂತ ನೋಡಿದ್ರು. ಅಲ್ಲಿ ನೋಡಿ ಡಾನ್ಸ್ ಪೋಸು. ಹೌದು, ಅದೇ ಅಚಲ ಅಂತ ಒಬ್ಬ ಭರತನಾಟ್ಯದ ಎಕ್ಸ್ಪರ್ಟ್ ಇದ್ದ ಅಂತ ಅಲ್ಲಿ ಹಾಕಿದ್ರಲ್ಲ ಹೊರಗಡೆ. ನೋಡಿ ಎಂತ ಡಾನ್ಸ್, ಸೆಂಟ್ರಲ್ ಅವ್ನು ನಿಂತ್ಕೊಂಡು ಆ ಕಡೆ ಈ ಕಡೆ ಇನ್ನಿಬ್ರು ನಿಲ್ಸ್ಕೊಂಡು ಎಂತ ಪೋಸ್ ನೋಡಿ ಇದು. ಹೌದು, ಇರಬಹುದಾ ಸಾಧ್ಯ. ಯಾರು ಘಟ ನುಡಿಸ್ತಾರೆ, ಅಲ್ಲಿ ಕೊಳ ನುಡಿಸ್ತವ್ರೆ. ಹೌದು, ಇದರಲ್ಲಿರೋ ವಾಸ್ತವಾಂಶ ನೀವು ನೋಡಿದ್ರೆ ನಿಮಗೆ ಗರ್ಭಗುಡಿ ಇದೆ, ಅಂತರಾಳ ಇದೆ, ಸಭಾಮಂಟಪ ಇದೆ, ಹೊರಗಡೆಯಿಂದನೇ ಹೇಳಿದೆ. ಮುಂದೆ ಹೋದರೆ ನಿಮಗೆ ನಂದಿ ಮಂಟಪ ಇದೆ, ಆಮೇಲಿಂದ ದ್ವಾರ ಮಂಟಪ ಇದೆ, ಸುತ್ತ ಪ್ರಾಕಾರ ಶ್ರೇನ್ ಅಂತ ಕಾಂಪೌಂಡು, ಮತ್ತು ಅಲ್ಲಿ ಸಣ್ಣ ಸಣ್ಣ ಒಂದು ಸ್ಟ್ರೈನ್ಗಳನ್ನು ಮಾಡಿದ್ದಾರೆ ಅಂತ ಕೂಡ ಹೇಳಿದೆ. ಮತ್ತು ಈ ಗುಡಿನಲ್ಲೂ ಕೂಡ ನಿಮಗೆ ಪ್ರದಕ್ಷಿಣಾ ಪಥ ಇದೆ. ಅದ್ರ ಜೊತೆಗೆ ನಿಮಗೆ ಕೋಷ್ಟಗಳ ಒಂದು ನಿರ್ಮಾಣ ನೋಡಿ. ಆ ಕೋಷ್ಟಗಳು, ಹೊರಗಡೆ ಕೋಷ್ಟಗಳು ಬೇರೆ, ಒಳಗಡೆನೂ ಕೋಷ್ಟಗಳ ನಿರ್ಮಾಣ ಆಗೋಕ್ಕೆ ಅಂತ ಶುರುವಾಗಿದ್ದು ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಅಲ್ವಾ. ಎಷ್ಟು ಒಂದು ಮುಂದುವರೆದ ಪ್ರದಕ್ಷಿಣಾ ಪಥ ಇದು. ಈ ಗುಡಿ ವಾಸ್ ಇನ್ಸ್ಪೈರ್ಡ್ ಬೈ ಕಂಚಿನಲ್ಲಿರೋ ಕೈಲಾಸನಾಥರ ಗುಡಿ. ಪಲ್ಲವರು ಕಟ್ಟಿದಂತಹ ಕೈಲಾಸನಾಥರ ಗುಡಿ ಅಂತ ಕಂಚಿನಲ್ಲಿ ಒಂದಿದೆ. ಆ ಗುಡಿನ ನೋಡಿ ಈ ಗುಡಿನ ನೋಡಿದ್ರೆ ಎರಡೂ ಒಂದೇ ಥರ ಇದೆ. ಸೊ ಇದೇನಂದರೆ ಹಿಂದೆ ಚಾಲುಕ್ಯರಿಗೆ ಮತ್ತು ಪಲ್ಲವರಿಗೆ ಆಯ್ತಲ್ಲ ಜಟಾಪಟಿ, ಅದರಲ್ಲಿ ಮೊದಲನೇದಾಗಿ ನಮ್ಮ ವಾಸ್ತುಶೈಲಿಗಳು ಕರ್ನಾಟಕದಲ್ಲಿ ಅರಳಿದ ಸಂದರ್ಭದಲ್ಲಿ ಯಾವಾಗ ಪಲ್ಲವರು ಬಾದಾಮಿ ಮೇಲೆ ದಾಳಿ ಮಾಡ್ತಾರಲ್ಲ, ಆ ಸಂದರ್ಭದಲ್ಲಿ ಇಲ್ಲಿನ ಒಂದು ಶಿಲ್ಪಕಲೆಯನ್ನು ನೋಡಿ ಮನಸ್ಸೊತ್ತು ತಮಿಳುನಾಡಿನ ಮಹಾಬಲಿಪುರಂ ಮತ್ತು ಕಾಂಚೀಪುರಂನಲ್ಲಿ ಅವರು ಶಿಲ್ಪಕಲೆಯನ್ನು ಅಭಿವೃದ್ಧಿ ಮಾಡಿಸೋಕ್ಕಿಂತ ಶುರು ಮಾಡ್ತಾರೆ. ಸುಮಾರು ಒಂದು 700ನೇ ಇಸ್ವಿ, ಕ್ರಿಸ್ತಶಕ 700ನೇ ಇಸ್ವಿ, ಆ ಸುಮಾರಿಗೆ ನಾವು ಲೆಕ್ಕ ಹಾಕರೆ ಹೌದು 7-8ನೇ ಶತಮಾನ. 700ನೇ ಇಸ್ವಿ ಅಂದರೆ ಅದು 8ನೇ ಶತಮಾನದ ಆದಿ, ಕರೆಕ್ಟ್ ಅಲ್ಲ. ಆ ಸಂದರ್ಭದಲ್ಲಿ ಆ ಕಾಂಚೀಪುರಂನಲ್ಲಿ ಬಂದು ಕೈಲಾಸನಾಥರ ಗುಡಿ ಅಂತ ಕಟ್ತಾರೆ. ಸೊ ಅದನ್ನು ರಾಜಸಿಂಗೇಶ್ವರ ಗುಡಿ ಅಂತಲೂ ಕರೀತಾರೆ, ಇನ್ನೊಂದು ರಾಜಸಿಂಗೇಶ್ವರ ಗುಡಿ ಅಂತ. ಸೊ ಆ ಗುಡಿ ಯಾವಾಗ ನಮ್ಮ ವಿಕ್ರಮಾದಿತ್ಯ ಮಹಾರಾಜರು ಆ ಭಾಗಕ್ಕೆ ಹೋಗಿ ನೋಡ್ತಾರಲ್ಲ, ಆ ಗುಡಿದು ಪ್ಲ್ಯಾನನ್ನು ಇಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಆದರೆ ಒಂದು ವಿಶೇಷ ಏನಂದರೆ, ನೀವು ಕೈಲಾಸನಾಥರನ್ನ ಇದನ್ನು ಹೋಲಿಕೆ ಮಾಡಿದ್ರೆ ಕೈಲಾಸನಾಥರ ಗುಡಿ ಇದಕ್ಕೆ ಒಂದು 60% ಇರ್ಬೋದು ಅಥವಾ ಒಂದು 50% ಇರ್ಬೋದು. ಇದು ಅದಕ್ಕಿಂತ ಡಬಲ್ ಇದೆ ಸೈಜು. ಅಲ್ಲದೆ ಈ ಗುಡಿದು ಮತ್ತೊಂದು ವೈಶಿಷ್ಟ್ಯತೆ ಏನಂದರೆ, 8ನೇ ಶತಮಾನದ ಮೊದಲರ್ಧದಲ್ಲಿ ಇಡೀ ವಿಶ್ವದಲ್ಲಿ ಕಟ್ಟಿರುವ ಅಥವಾ ಇಡೀ ಭಾರತದಲ್ಲಿ ಕಟ್ಟಿರುವ ಅತಿ ದೊಡ್ಡ ಗುಡಿ ನಾವಿರೋದೀಗ. ಇಡೀ ಭಾರತದಲ್ಲಿ ಯಾವ ಗುಡಿನೂ ಇಲ್ಲ, ಇದೇನೆ. ಆ ಅಚೀವ್ಮೆಂಟ್ ಯಾರು ಮಾಡಿದ್ನೋ? ಕನ್ನಡಿಗರು ಮಾಡಿರೋದು. ಹೌದು, 8ನೇ ಶತಮಾನದ ಮೊದಲ ಅರ್ಧದಲ್ಲಿ ಅಂತ ನಾನು ಹೇಳ್ತಾ ಇದ್ದೆ. ಮೊದಲರ್ಧ, ಸೆಕೆಂಡ್ ಹಾಫ್ ಅಂತ ನಾನು ಯಾಕೆ ಹೇಳಿಲ್ಲ ಅಂದರೆ, ಇದೇ ಮಾಡಲನ್ನು ಬಳಸ್ಕೊಂಡು, ಈ ಟೆಂಪಲ್ ಆರ್ಕಿಟೆಕ್ಚರ್ನೇ ಬಳಸ್ಕೊಂಡು ಮತ್ತೆ ನಮ್ಮದೇ ಕನ್ನಡಿಗರು ರಾಷ್ಟ್ರಕೂಟರು ಕೈಲಾಸನಾಥರ ಗುಡಿ ಕಟ್ತಾರೆ ಎಲ್ಲೋರಾದಲ್ಲಿ. ಕೈಲಾಸನಾಥ ಅದು ಇಡೀ ವಿಶ್ವದ ಅತಿ ದೊಡ್ಡ ಏಕಶಲ ಗುಡಿ, ಅದು ಗೊತ್ತಲ್ಲ, ಒಂದು ಪರ್ವತದ ಕೊರೆದು ಮಾಡಿರೋದು. ಆ ಅಚೀವ್ಮೆಂಟು ಒಂದು ಸೆಕೆಂಡ್ ಕನ್ನಡದವರೇ ಮಾಡಿ. ಇದು ಒಂದು ಶಿವನ ಗುಡಿಯಾಗಿರೋ ಕಾರಣ ನಿಮಗೆ ಲಾಲಾಟ ಬಿಂಬದಲ್ಲಿ ನೋಡ್ಬೋದು, ಶಿವ ಬಸವನ ಮೇಲೆ ಕೂತಿರೋದು ಅಥವಾ ನಂದಿ ಮೇಲೆ ಕೂತಿರೋದು ಕಾಣಿಸೋದ್ರ ಜೊತೆಗೆ ನಿಮಗೆ ಯಾಳಿಗಳು ಅಥವಾ ಇದನ್ನು ಮಕರ ಯಾಳಿ ಅಂತ ಕರೀತಾರೆ. ಮಕರ ಯಾಳಿ ಅಂದರೆ ನಿಮಗೆ ಮೊಸಳೆ ಆಕಾರದಲ್ಲಿರುವಂಥ ಯಾಳಿ ಇದು. ಅದನ್ನು ಕೂಡ ನಿಮಗೆ ಅತಿ ಸೂಕ್ಷ್ಮವಾಗಿ ಈ ಒಂದು ಗರ್ಭಗುಡಿಯ ಬಾಗಿಲುವಾಡದ ಲಾಲಾಟ ಬಿಂಬದ ಅಕ್ಕಪಕ್ಕ ನೀವೇನು ನೋಡ್ತಿದ್ದೀರಾ ಆ ಭಾಗದಲ್ಲಿ ತುಂಬ ಚೆನ್ನಾಗಿ ಅರಳಿಸಿದ್ದಾರೆ. ಮತ್ತು ಈ ಗುಡಿನಲ್ಲಿ ಈಗಾಗಲೇ ನಾನು ನಿಮ್ಗೆ ಹೇಳಿದ್ದೆ ನೋಡಿ, ಕಂಬದ ಪ್ರೊಜೆಕ್ಷನ್ಸ್ಗಳು ಬದಲಾವಣೆ ಹಾಕೊಂಡ್ಬಂದಿದೆ, ಕರೆಕ್ಟ್ ಅಲ್ಲ? ಕಂಬದ ಪ್ರೊಜೆಕ್ಷನ್ಸ್ ರೌಂಡ್ ಆಗ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ ಈಗ. ಅಂಥದ್ರಲ್ಲಿ ನೀವು ಇವಾಗ ನೋಡ್ತಾ ಇರೋದು ಏನು, ಈ ಒಂದು ಮಹಿಷಾಸುರ ಮರ್ದಿನಿಯನ್ನು ಕೆತ್ತಿರುವಂತಹ ಈ ಒಂದು ಶಿಲ್ಪ ಇರೋದು ಕೂಡ ಒಂದು ಕೋಷ್ಟಕದಲ್ಲಿ, ಅಂದರೆ ದೇವಕೋಷ್ಟದಲ್ಲಿ. ಇದು ಉಪದೇವತೆಗಳನ್ನು ಪ್ರತಿಷ್ಠಾಪನೆ ಮಾಡಿರೋದು. ಹೌದು, ಹಾಗೆ ಇದು ನೋಡಿ, ಇದೊಂಥರ ತುಂಬ ವಿಶಿಷ್ಟವಾದ ಶಿಲ್ಪ ಇದು. ಇದು ನೋಡಿದ್ರೆ ನಿಮಗೆ ಯಾವುದೋ ಚೈನೀಸ್ ಲೇಡಿ ಥರ ಕಾಣಿಸ್ತಾ ಇಲ್ವಾ? ಯಾಕೆಂದರೆ ಚೈನಾನಲ್ಲಿ ಇದನ್ನ ಬಿಸಿಲಿಗೆ ಏನ್ಬಿಟ್ಟು ಇದನ್ನ ಹಾಕ್ತಾರೆ ನೋಡಿದ್ದೀರಲ್ಲ, ಹಿಂಗೆ ಟೋಪಿ ಹಾಕ್ತಾರಲ್ಲ ನೋಡಿ, ಆ ಥರ ಒಂದು ಶಿಲ್ಪ ಇದು. ಈ ಶಿಲ್ಪದ ಮತ್ತೊಂದು ವಿಶೇಷತೆ ಏನಂದರೆ, ಕರ್ನಾಟಕದಲ್ಲಿ ನಮ್ಮ ಸಂಧ್ಯಾ ಪಿ ಮೇಡಮ್ ಅವರು ಒಂದು ಪುಸ್ತಕ ಬರೆದಿದ್ದಾರೆ, ಪ್ರಾಚೀನ ಕರ್ನಾಟಕದ ಮಹಿಳಾ ಲೋಕ ಅಂತ. ಆ ಒಂದು ಪುಸ್ತಕದ ಮುಖಪುಟದಲ್ಲಿ ನೋಡಿ ಇದೇ ಶಿಲ್ಪ ಇರೋದು. ಸೊ ತುಂಬ ಒಂದು ವಿಶಿಷ್ಟವಾದ ಒಂದು ಶಿಲ್ಪ. ಮತ್ತು ಕರ್ನಾಟಕದ ಫ್ಯಾಷನ್ ಯಾವ ರೀತಿ ಉತ್ಕೃಷ್ಟವಾಗಿತ್ತು ಅನ್ನೋದು ಕೂಡ ಈ ಒಂದು ಶಿಲ್ಪ ನಮ್ಗೆ ಹೇಳ್ತಿದೆ. ಸೊ ತಾವಿಲ್ಲಿ ಬಂದು ಗಮನಿಸ್ಬೋದು ಸ್ನೇಹಿತರೆ, ನಂತರ ಆ ಪುಸ್ತಕದ ಮುಖಪುಟ ಇದೆ, ದಯವಿಟ್ಟು ತಾವೆಲ್ಲರೂ ಬನ್ನಿ ನೋಡಿ. ಇಲ್ಲಿದೆ ನೋಡಿ, ಇದೇ ಫೋಟೋ ಅದು. ಡಾಕ್ಟರ್ ಸಂಧ್ಯಾ ವಿ ಅವರು ಮಾಡಿರುವಂಥ ಪ್ರಾಚೀನ ಕರ್ನಾಟಕದ ಮಹಿಳಾ ಲೋಕ ಪುಸ್ತಕ, ಅದರ ಮುಖಪುಟ ಇದೇ ಶಿಲ್ಪಕಲೆ. ಅದೇ ಹೆಣ್ಮಗಳು ನೋಡಿ, ಅವ್ರ ಪಕ್ಕ ನಿಂತಿರೋ ಆ ಇಬ್ಬರು ಚಿಕ್ಕ ಚಿಕ್ಕ ಹೆಣ್ಮಕ್ಳು ಕೂಡ ಇದ್ದಾರೆ ಇದರಲ್ಲಿ. ಅದು ಹಾಗಾಗಿ ನಾವು ಸದ್ಯದಲ್ಲೇ ಸಂಧ್ಯಾ ವಿ ಮೇಡಮ್ ಅವ್ರನ್ನ ಮಾತಾಡ್ಸೋಣ ಅಂತ ಕಲಾ ಮಾಧ್ಯಮಕ್ಕೆ. ಎಷ್ಟು ನೋಡಿ, ಇಲ್ಲಿಂದ ತೊಗೊಂಡಿರುವಂತಹ ಒಂದು ಚಿತ್ರ ಅದನ್ನು ಮುಖಪುಟದಲ್ಲಿ ಹಾಕಿದ್ದಾರೆ. ಬನ್ನಿ ಸರ್, ಹಾಗೆ ಮುಂದಕ್ಕೆ ಹೋಗೋಣ. ಸೊ ಹಾಗೆ ಇಲ್ಲಿ ನೋಡಿ, ಇದು ಲಿಂಗೋದ್ಭವ ಶಿವದು ಇದು. ಮತ್ತು ನೀವು ಬೇರೆ ಗುಡಿಗಳ ಕಂಪೇರ್ ಮಾಡಿದ್ರೆ, ಈಗ ಸಂಗಮೇಶ್ವರ ಅಥವಾ ಇನ್ನಿತರ ಗುಡಿಗಳು ಕಂಪೇರ್ ಮಾಡಿದ್ರೆ,
ನಿಮಗೆ ಈ ಒಂದು ಗುಡಿನಲ್ಲಿ ಆ್ಯಕ್ಚುಲಿ ಹೊರಗಡೆ ಭಿತ್ತಿನಲ್ಲಿ ಕೆತ್ತಿರುವಂಥ ಶಿಲ್ಪಗಳು ಒಂದು ಉತ್ಕೃಷ್ಟ ಮಟ್ಟವನ್ನು ಈಗಾಗಲೇ ತಲುಪಿರೋದು ಕಾಣಿಸ್ತಾ ಇದೆ. ಉದಾಹರಣೆಗೆ ನೀವು ಇಲ್ಲಿ ಲಿಂಗೋದ್ಭವ ಶಿವ ನೋಡ್ಬೋದು, ಹಾಗೆ ಅಲ್ಲಿ ಮಿಥುನದ ಒಂದು ಶಿಲ್ಪವನ್ನು ಕೆತ್ತಿದ್ದಾರೆ. ಅದು ನೋಡಿ ಸೆಂಗೋಲ್ ಅಂತ ಈ ಇತ್ತೀಚಿನ ವರ್ಷಗಳಲ್ಲಿ ಒಂದು ಇದಾಗಿತ್ತು ವಿಡಿಯೋ, ನೆನಪಿದೆಯಾ? ಸೆಂಗೋಲು ಹೊಸ ಸಂಸತ್ ಭವನದ ಮೇಲೆ ಸೆಂಗೋಲ್ ಇಡಬೇಕು ಅಂತ ಆಗ ತಮಿಳವ್ರು ಬಂದ್ಬಿಟ್ಟು ಅದು ನಮ್ದು ಅಂತಿದ್ರಲ್ಲ, ಅದಕ್ಕಿಂತ ಹಿಂದೆ ನೋಡಿ ಇಲ್ಲಿದೆ ಸೆಂಗೋಲ್, ಕರ್ನಾಟಕದ ಸೆಂಗೋಲ್. ಅಲ್ಲಿ ಕಾಣಿಸ್ತಾ ಇದೆ ತಾನೆ ಕೋಲ್ ಇಟ್ಕೊಂಡಿರೋದು ನಂದಿ. ಅದನ್ನ ತಮಿಳರು ಹಬ್ಸದಂತ ಒಂದು ಸುಳ್ಳು ಇತಿಹಾಸದ ಇದರಲ್ಲಿ ಅದು ಪ್ರಚಾರ ಯಾವ ರೀತಿ ಆಯ್ತು ಅಂದ್ರೆ ಎಲ್ಲ ಅದು ತಮಿಳ್ನಾಡಿನ ಚೋಳರಿಂದ ತಗೊಂಡ್ರು ಅಂತ. ಬಟ್ ಆ ಒಂದು ಇದನ್ನ ನಾವು ಇಲ್ಲೇ ನೋಡ್ತಾ ಇದ್ದೀವಿ ಆರ್ಟಿಫ್ಯಾಕ್ಟ್. ಅಂದರೆ ಅರ್ಥ ಏನು ಅಂದರೆ ಈ ಸೆಂಗೋಲ್ ಗಿಂಗೋಲ್ ಅನ್ನೋದೆಲ್ಲ ಕರ್ನಾಟಕದಲ್ಲಿ ಮೊದಲೇ ಯಾವತ್ತೋ ಇತ್ತು. ಅಂದರೆ ರಾಜದಂಡ ಅಂತ ಕರೀತಾರೆ ಅದನ್ನು, ರಾಜದಂಡ. ಹೌದು, ಕರೆಕ್ಟ್. ನೋಡಿ ಅವ್ರೇನು ತೋರಿಸ್ತಾ ಇದಾರೋ ಆ ಶಿಲ್ಪದ ಅವ್ರಿಗಿಂತ ಹಳೆ ರೆಫರೆನ್ಸ್ ನಮ್ಮ ಹತ್ರನೇ ಇದೆ, ನಮ್ಮಲ್ಲೇ ಇದೆ. ಯಾಕಂದ್ರೆ ಇದು 7-8ನೇ ಶತಮಾನದ್ದು. ಹೌದು, ಅವರೆಲ್ಲ ಚೋಳ ಅದೆಲ್ಲ ಅವ್ರದ್ದೆಲ್ಲ 10-11ನೇ ಶತಮಾನಕ್ಕೆ ಬರುತ್ತೆ. ಸೊ ನಮ್ದು ಆದ್ಮೇಲೆ ಬಂದಿರೋದು. ಹೌದು, ಅದಂಗೆ ರಾಜದಂಡ ಅವ್ರದ್ದಾಗುತ್ತೆ. ಹೌದು. ಅಥವಾ ಆದ್ರೂ ಕೂಡ ನಮ್ಮಲ್ಲಿ ಮೊದಲೇ ಇದೆಯಲ್ಲ. ಹಾಗೆ ಬನ್ನಿ, ಇಲ್ಲಿ ಮತ್ತೊಂದು ಶಾಸನ ಇದೆ. ಸೊ ಈ ಒಂದು ಮುಖಮಂಟಪ ಅಂತ ಏನಿದೆಯಲ್ಲ, ದಕ್ಷಿಣ ಭಾಗಕ್ಕೆ ಇರುವಂಥ ಈ ಒಂದು ಮುಖಮಂಟಪ ನೋಡೋಕ್ಕೆ ನೀವು ಎಕ್ಸೈಟ್ ಆಗಿದ್ದೀರಾ ಪರಮ್ ಸರ್? ಖಂಡಿತ ಸರ್. ಸರ್ ಇಲ್ಲಿ ನೋಡಿ, ಇಲ್ಲಿ ಈಗ ಏನು ನೋಡ್ತಾ ಇದ್ದಾರೆ, ಇದು 10 ತಲೆಯ ರಾವಣ ಕೈಲಾಸ ಪರ್ವತವನ್ನು ಎತ್ತಿರುವಂಥ ಉಬ್ಬು ಶಿಲ್ಪ ಅಲ್ಲ. ಈ ಒಂದು ಉಬ್ಬು ಶಿಲ್ಪವೇ ನಮ್ಮ ಎಲ್ಲೋರದ ಕೈಲಾಸ ಗುಡಿನಲ್ಲಿ ಇರುವಂತಹ ಇದೇ ಶಿಲ್ಪ ಎಲ್ಲೋರದ ಕೈಲಾಸ ಗುಡಿನಲ್ಲಿದೆ. ಇದಕ್ಕೆ 10 ಪಟ್ಟಿದೆ, ಅಷ್ಟು ದೊಡ್ಡದು. ಅದನ್ನು ನೋಡಿದ್ರೆ ಒಂದು ಕ್ಷಣ ವಿಸ್ಮಯ ಆಗ್ಬಿಡ್ತೀರ. ಸೊ ಹಾಗಾಗಿ ಆ ವಿಡಿಯೋನ ಇದ್ರ ಜೊತೆ ಹಾಕೋಣ. ಸೊ ಇದೇ ಅದಕ್ಕೆ ಇನ್ಸ್ಪಿರೇಷನ್ ಆಗಿರೋದು. ಇದ್ರ ಜೊತೆಗೆ ಈ ಒಂದು ದ್ವಾರಪಾಲಕನ್ನು ನೋಡಿದ್ರೆ ನಿಮ್ಗೆ ಏನು ಅನಿಸ್ತಾ ಇದೆ? ದ್ವಾರಪಾಲಕರು ಎಲ್ಲ ಕಡೆ ದ್ವಾರಪಾಲಕರು ಹಿಂಗ್ ದಂಡ ಹಿಡ್ಕೊಂಡು ಹಿಂಗ್ ನಿಂತಿರ್ತಿದ್ರು. ಈ ದ್ವಾರಪಾಲಕರು ಆ ಕಡೆ ತಿರುಗಿ ಹಿಂಗ್ ಕಾಲು ಹಿಂಗ್ ಹಾಕೊಂಡು ಹಿಂಗ್ ನಿಂತ್ಕೊಂಡು ಹಿಂಗೆಲ್ಲ ಸಪೋರ್ಟ್ ತಗೊಂಡು ತಮ್ಮ ಇದ್ರ ಮೇಲೆ ದಂಡದ ಮೇಲೆ ಸಪೋರ್ಟ್ ತಗೊಂಡಿದ್ದಾರೆ. ಹೌದು. ಸೊ ತುಂಬಾ ಒಂದು ಅದ್ಭುತವಾಗಿ ಕೆತ್ತಿರುವಂತ ಈ ದ್ವಾರಪಾಲರನ್ನ ಕೆತ್ತಿದ್ ಯಾರು ಅನ್ನೋದು ನೋಡಿ, ಈ ಮಾಹಿತಿ ಅಲ್ಲೇ ಇದೆ. ಮೇಲೆ ಶಾಸನ ಇದೆ, ಗೊತ್ತಾಯ್ತಲ್ಲ? ಈ ಶಾಸನ ಏನ್ ಹೇಳ್ತಿದೆ ಅಂದ್ರೆ ಶ್ರೀ ದುಗ್ಗಿ ಆಚಾರ್ಯ ಮಗನ್ ಬಲದೇವನ್ ಕೃತ ಅಂತಾನೆ ಹೇಳ್ತಿದೆ. ಶಾಸನದ ಒಟ್ಟಾರೆ ಅರ್ಥ ಏನಂದ್ರೆ ಈ ದ್ವಾರಪಾಲರನ್ನ ಬಲದೇವನ ಮಗನಾದಂತಹ ದುಗ್ಗಿ ಆಚಾರಿ ಕಟ್ಟಿದ್ದು. ಮತ್ತೆ ಬಲದೇವನಿಗೆ ಬಂದು ವಿದ್ಯಾಧರ ಅನ್ನೋದು ಹೆಸರಿತ್ತಂತೆ, ಅಂದ್ರೆ ಬಿರುದು, ಆ ಥರ ಒಂದು ಹೆಸರಿತ್ತಂತೆ. ಅದ್ರ ಮಾಹಿತಿಯನ್ನು ನೀಡುವಂತಹ ಶಾಸನ ಇಲ್ಲೇ ಇದೆ. ಇದ್ರ ಜೊತೆಗೆ ನಾವು ಅಣ್ಣವ್ರದ್ದು ಭಕ್ತ ಪ್ರಹ್ಲಾದ ಮೂವಿ ನೋಡೇ ಇರ್ತೀವಲ್ಲ, ಈ ನರಸಿಂಹ ಮತ್ತು ಹಿರಣ್ಯಕಶಿಪುಗೆ ಆದಂಥ ಒಂದು ತಿಕ್ಕಾಟದ್ದು ವಿಡಿಯೋಗಳನ್ನ ನೋಡೇ ಇರ್ತೀರಲ್ಲ, ಈ ಒಂದು ಶಿಲ್ಪವನ್ನು ನೋಡಿ ಎಷ್ಟು ಸೊಗಸಾಗಿ ಕೆತ್ತಿದ್ದಾರೆ. ಇವನ್ನ ಲಾಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನರಸಿಂಹ. ನೋಡಿ ಯಾವ ರೀತಿ ಲಾಕ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಕೈ ಒಂದು ತೋಳ್ನ ಲಾಕ್ ಮಾಡ್ಕೊಂಡಿರೋ ಹೀಗಿದೆ. ಈ ಕೈ ಈ ಕಡೆ ಹಿಂಗೆ, ಇದು ಹಿಂಗೆ. ಹೌದು. ಸೊ ಫುಲ್ ಲಾಕು, ನೋ ಶೇಕು. ಸೊ ಹೀಗೆ ಅದ್ಭುತವಾಗಿ ಕೆತ್ತಿದ್ದಾರೆ. ಇದೊಂದು ಭಗ್ನ ಆಗಿರೋಂತಹ ಶಿಲ್ಪ. ಇದೂ ಶಿವಂದು ಉಬ್ಬು ಶಿಲ್ಪ. ಇದು ಮೋಸ್ಟ್ಲಿ ಇದು ನಟರಾಜನ ಉಬ್ಬು ಶಿಲ್ಪ. ಇದು ಬೇಸಿಕಲಿ ಇದು ಇವತ್ತಿಗೆ ಭಗ್ನ ಆಗಿದೆ ಇದು. ಹಾಗೆ ನೋಡಿ, ಮತ್ತೆ ನಮ್ಮ ಮಹಿಳೆಯರ ಒಂದು ಇದು ಯಾವ ರೀತಿ ಇದೆ ಫ್ಯಾಷನ್ ಅಂತ. ಮತ್ತೆ ಕಣ್ಣು ನೋಡಿ, ಇದು ಎಷ್ಟು ನೈಜವಾಗಿದೆ ಇದು. ಈ ಹುಡುಗಿರ್ ಕಣ್ಣು ಚೆನ್ನಾಗಿರ್ಬೇಕಲ್ಲ ಸರ್? ಹೌದು. ನಿಮಗೆ ಕಣ್ಣೊಡ್ದು ರೂಢಿ ಇರುತ್ತಲ್ಲ, ಸೊ ಹಾಗಾಗಿ ನೀವು ಆ ಥರ ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಸೌಂದರ್ಯೋಪಾಸನೆ. ಹೌದು. ಹಾಗಾಗಿ ಪುಲ್ಕೇಶಿ ಮನೆ, ಪುಲ್ಕೇಶಿ ಕಡೆ ಅವ್ರದ್ದು ಸರ್ ಮನೆ, ಪುಲ್ಕೇಶಿ ಸಂಬಂಧಿಕರ ಮನೆ ಅವೆಲ್ಲ ಈಗಲೂ ಇಲ್ಲೇ ನೆಲೆಸಿದಾರೆ ನೋಡಿ. ಅಲ್ಲ, ಇಂಟರ್ನ್ಯಾಷನಲ್ ಮಾನ್ಯುಮೆಂಟ್ ಇದಕ್ಕೆಲ್ಲ ಅಂಟ್ಕೊಂಡು ಮನೆ ಕಟ್ಬಿಡೋಲ್ಲ, ಹೆಂಗಿರಲ್ಲ ಅಲ್ಲ. ಅದೇ ಸ್ಥಳಾಂತರ ಮಾಡಬೇಕು, ಇವರು ಸ್ಥಳಾಂತರ ಮಾಡಬೇಕು. ಮತ್ತು ಈ ಪಟ್ಟದಕಲ್ಲು ಪರಿಸರದಲ್ಲೂ ನಾವು ಲೆಕ್ಕ ಹಾಕಿದ್ರೆ ಇಲ್ಲೇ ನದಿ ಇದೆ, ಮಲಪ್ರಭಾ ನದಿ, ಇಲ್ಲೇ ನದಿ ಇದೆ. ಆ ನದಿ ಬಯಲಿನಲ್ಲೇ ಹೋಗ್ಬಿಟ್ಟು ಎಲ್ಲನೂ ಮಾಡ್ತಿರ್ತಾರೆ, ಗಲೀಜು ಮಾಡಿಟ್ಟಿದ್ದಾರೆ. ಇದು ಒಂದು ವಿಶ್ವ ಪಾರಂಪರಿಕ ತಾಣ, ಇದನ್ನು ಚೆನ್ನಾಗಿ ಉಳಿಸ್ಕೋಬೇಕು ಅನ್ನೋ ಒಂದು ಪರಿಜ್ಞಾನನೇ ಇಲ್ಲ. ಅಥವಾ ನಾನು ಹೇಳೋದು, ಇವಾಗೇನೋ ಇಲ್ಲಿ ಲೈಟಿನ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ. ಇದು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಏನಾದ್ರು ಇನ್ನೂ ಸರಿಯಾಗಿ ಪ್ರಚಾರ ಆಗಿತ್ತು ಅಂದರೆ, ನಾನು ತಮಿಳ್ನಾಡಿನ ಒಂದು ವಿಷಯ ನಿಮ್ಗೆ ಹೇಳ್ಬೇಕಾಗಿತ್ತು. ಏನಂದರೆ ಈ ಗುಡಿ ನೀವೇನು ನೋಡ್ತಾ ಇದ್ದೀರಲ್ಲ, ಪಟ್ಟದಕಲ್ಲಿನ ಈ ಗುಡಿ, ನಾನು ಈಗಾಗಲೇ ಹೇಳಿದೆ, ಈ ಗುಡಿ ಕಟ್ಟೋದಕ್ಕೆ ಇನ್ಸ್ಪಿರೇಷನ್ ಬಂದು ಕಾಂಚೀಪುರದಲ್ಲಿರೋಂಥ ಕೈಲಾಸನಾಥರ ಗುಡಿ ಅಂತ. ಅಲ್ಲಿ ಒಂದು ದಿನಕ್ಕೆ ಇಲ್ಲಾಂದ್ರೆ ಮಿನಿಮಮ್ ಒಂದು 20-30 ಸಾವಿರ ಜನ ಬರ್ತಾರೆ, ಅಷ್ಟು ಜನ ಬರ್ತಾರೆ. ಇಲ್ಲೇನು ಹಾರ್ಡ್ಲಿ ನಾವು ಬೆಳಗ್ಗೆಯಿಂದ ಒಂದು 300 ಜನ ನೋಡಿರ್ಬೋದಾ? ಇಷ್ಟೇ. ಅಂದರೆ ಲೆಕ್ಕ ಹಾಕೊಳ್ಳಿ ಆ ವ್ಯತ್ಯಾಸ. ಅವರು ಅಷ್ಟು ಮಟ್ಟಿಗೆ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಜಾಗ. ಕ್ಲೀನಾಗಿ ಇಟ್ಕೊಂಡಿರೋ ಕಾರಣ ಮೌತ್ ಟು ಮೌತ್ ಸ್ಪ್ರೆಡ್ ಆಗಿ ವಿದೇಶಿಗಳು ಅಷ್ಟು ಜನ ಬಂದು ಹೋಗ್ತಾರೆ ಅಲ್ಲಿ. ಈ ಗುಡಿ ಮುಂದೆ ಅದೇನೂ ಇಲ್ಲ. ಕನ್ನಡಿಗರು ತಿಳ್ಕೊಬೇಕಿಂತ ವಿಷಯಗಳೆಲ್ಲ, ನಮ್ಮಲ್ಲಿರೋಂಥ ಶಿಲ್ಪಕಲೆ ಏನು, ಅದ್ರ ಬೆಲೆ ಏನು, ಅದ್ರ ಮಹತ್ವ ಏನು ಅಂತ ತಿಳ್ಕೊಂಡು ಇನ್ನಾದರೂ ಎಲ್ಲ ಕಡೆ ಗಲೀಜು ಮಾಡೋದನ್ನು ಮೊದಲು ನಿಲ್ಲಿಸಬೇಕು. ಮತ್ತು ಸರ್ಕಾರದವರು ಇಲ್ಲಿಂದ ಆದಷ್ಟು ಈ ಹಳ್ಳಿಗಳೇನಾದ್ರು ಇತ್ತು ಅಂದರೆ ಸ್ವಲ್ಪ ಸ್ಥಳಾಂತರ ಮಾಡಿ ಇಲ್ಲಿ ಇನ್ನೂ ಈ ಒಂದು ಪ್ರದೇಶ ಏನಿದೆಯಲ್ಲ, ಈಗ ನಾವು ಪಟ್ಟದಕಲ್ಲನ್ನು ನೋಡ್ತಾ ಇದ್ದೀವಲ್ಲ, ಇವಾಗೇನೋ ಲೈಟಿಂಗ್ ವ್ಯವಸ್ಥೆ ಮಾಡ್ತಿದ್ದಾರೆ,
ಕೆಲವು ವರ್ಷಗಳ ಹಿಂದೆ ಬಂದರೆ ಇಲ್ಲಿ ಒಂದೋ ಎರಡೋ ಇದಿರೋದು ಏನಂದರೆ ಹೋಟ್ಲು. ಈಗಲೂ ಇಲ್ಲಿ ಬಂದರೆ ಸಮಸ್ಯೆ ಏನು ಅಂದರೆ ಹೋಟ್ಲುಗಳ ಅಭಿವೃದ್ಧಿ ಆಗಿಲ್ಲ, ಸ್ಟೇ ಮಾಡೋದಕ್ಕೆ ಅವಕಾಶನೇ ಇಲ್ಲ. ಆಯಿತಾ, ಸಂಜೆ 6 ಗಂಟೆ ಮೇಲೆ ಯಾರೂ ಇಲ್ಲಿರೋಕ್ಕಾಗಲ್ಲ, ಯಾಕೆಂದರೆ ಎಲ್ಲ ಕ್ಲೋಸ್ ಆಗಿಬಿಟ್ಟಿರುತ್ತೆ. ಸೊ ಮೊದಲನೇದಾಗಿ ಈ ಜಾಗದಲ್ಲಿ ಇವರು ಇನ್ನೂ ಸ್ವಲ್ಪ ಆರ್ಥಿಕವಾಗಿ ಚಟುವಟಿಕೆಯನ್ನು ಜಾಸ್ತಿ ಮಾಡಿ ಒಂದಷ್ಟು ಹೋಟೆಲ್ಸ್ಗಳನ್ನ ಜಾಸ್ತಿ ಮಾಡಿ, ಆಮೇಲೆ ಇದು ಲಾಡ್ಜ್ ತಂಗೋದಕ್ಕೆ ವ್ಯವಸ್ಥೆ ಮಾಡಿ, ಲೈಟಿಂಗ್ ವ್ಯವಸ್ಥೆ ಸಂಜೆ ಮೇಲೆ. ಈ ಜಾಗದಲ್ಲಿ ಇನ್ನೊಂದೇನಂದರೆ ಇದು ಬಿಸಿಲಿನ ನಾಡು, ಗೊತ್ತಲ್ಲ, ತುಂಬ ಜಾಸ್ತಿ ಬಿಸಿಲಿರುತ್ತೆ. ಎಷ್ಟೋ ಜನ ಮಧ್ಯಾಹ್ನ ಬಿಸಿಲು ಟೈಮಲ್ಲಿ ಇಲ್ಲಿ ಬರೋಕ್ಕಾಗೋದೇ ಇಲ್ಲ. ಅದಕ್ಕೆ ಸಂಜೆ ಮೇಲೆ ಏನಾದರೂ ಸ್ವಲ್ಪ 6 ಗಂಟೆಯಿಂದ 10, 11, 12 ಗಂಟೆವರೆಗೂ ಬೇಕಾದರೂ ಲೈಟಿಂಗ್ ವ್ಯವಸ್ಥೆ ಮಾಡಿ ನೋಡೋದಕ್ಕಿಂತ ಏನಾದ್ರು ಅವಕಾಶ ಮಾಡಿಕೊಟ್ರೆ ಸಂಜೆ ಹೊತ್ತು ಟೂರಿಸ್ಟ್ಗಳು ಜಾಸ್ತಿ ಬರೋಕ್ಕೆ ಸಾಧ್ಯತೆ ಇದೆ. ಮತ್ತು ಈ ಭಾಗದಲ್ಲಿ ನಮ್ಮ ಬಾದಾಮಿ, ಪಟ್ಟದಕಲ್ಲು, ಐಹೊಳೆ, ಮಹಾಕೂಟ ಅದನ್ನು ಒಂದು ಹಿಸ್ಟಾರಿಕಲ್ ಟೂರಿಸಮ್ ಥರ, ಧಾರ್ಮಿಕ ಟೂರಿಸಮ್ ಥರ, ಈ ಎಲ್ಲ ರೀತಿ, ಅಥವಾ ನೀವು ಅಡ್ವೆಂಚರಸ್ ಟೂರಿಸಮ್ ಥರ. ಅಡ್ವೆಂಚರಸ್ ಟೂರಿಸಮ್ ಅಂತ ನಾನು ಯಾಕೆ ಹೇಳಿದೆ ಅಂದರೆ, ಈಗ ಬಾದಾಮಿ ಕೋಟೆಗಳನ್ನೆಲ್ಲ ನೀವು ನೋಡಿದ್ರಲ್ಲ, ಆ ಕಲ್ಲುಗಳ ಒಂದು ಇದು ನೋಡಿದ್ದೀರ ಥರ ಎಷ್ಟು ಎತ್ತರದ್ದು. ಈಗ ಇದನ್ನು ಮಾಡ್ತಾರೆ ಗೊತ್ತಾ, ಅಂದರೆ ಬೆಟ್ಟ ಏರೋದು, ರಾಕ್ ಕ್ಲೈಂಬಿಂಗು, ಆ ಥರದ್ದೆಲ್ಲ ಆ್ಯಕ್ಟಿವಿಟೀಸ್ಗಳನ್ನ ನಾವೇನಾದ್ರು ಅಲ್ಲಿ ಮಾಡೋಕ್ಕಿಂತ ಶುರು ಮಾಡಿದ್ರೆ ಆಟೋಮೆಟಿಕ್ಕಾಗಿ ಇದು ಒಳ್ಳೆ ಸ್ಪಾಟ್ ಆಗುತ್ತೆ. ಅಲ್ಲದೆ ನಮ್ಮ ಸರ್ಕಾರದಲ್ಲಿರೋಂಥ ಸಾಕಷ್ಟು ಜನಗಳಿಗೆ ಈ ಒಂದು ಸೈಟ್ಗಳ ಮಹತ್ವ ಗೊತ್ತಿಲ್ಲ. ಯಾಕೆಂದರೆ ನಾನು ಮಹಾಬಲಿಪುರಮನ್ನು, ಕಾಂಚೀಪುರಮನ್ನು ಸ್ವತಃ 4 ಸಲ ನೋಡಿದ್ದೀನಿ. ಈ ಸೈಟ್ಗಳಿದೆಯಲ್ಲ, ಬಾದಾಮಿ, ಪಟ್ಟದಕಲ್ಲು, ಐಹೊಳೆ, ಮಹಾಕೂಟ, ಇವೆಲ್ಲ 6 ಸಲ ನೋಡಿದ್ದೀನಿ ನಾನು ಎರಡೂ ನೋಡ್ಬಿಟ್ಟು ಕಂಪೇರ್ ಮಾಡಿದಾಗ ನನಗೆ ಆಶ್ಚರ್ಯ ಆಗಿದ್ದು, ಕೇಳಿಸ್ಕೊಡಿ ಮತ್ತೆ, ಇದು ಮಹಾಬಲಿಪುರಮು, ಕಾಂಚೀಪುರಂ ಇವೆಲ್ಲವನ್ನು ಸೇರಿದ್ರೆ ಪಲ್ಲವರು ಕಟ್ಟಿರೋದು ಸುಮಾರು 40ರಿಂದ 45 ಸೈಟ್ ಅಷ್ಟೇ ಇರೋದು. ಎಷ್ಟು? 45, ಅಂದರೆ 45 ಸ್ಮಾರಕಗಳಷ್ಟೇ. ನಮ್ಮ ಬಾದಾಮಿ ಚಾಲುಕ್ಯರು ಕಟ್ಟಿರೋವಂಥದ್ದು ಈ ಪ್ರದೇಶದಲ್ಲಿ, ಅದರಲ್ಲೂ ಬಾದಾಮಿ, ಪಟ್ಟದಕಲ್ಲು, ಐಹೊಳೆ, ಮಹಾಕೂಟ, ಜಾಲಿಹಾಳ, ಮತ್ತು ನಾಗನಾಥನ ಕೊಳ್ಳ, ಬನಶಂಕರಿ ಗುಡಿ, ಸಿದ್ದರ ಕೊಳ್ಳ, ಈ ಎಲ್ಲ ಪ್ರದೇಶಗಳನ್ನು ನಾವು ಲೆಕ್ಕ ಹಾಕಿದ್ರೆ 180ಕ್ಕಿಂತ ಜಾಸ್ತಿ ಸ್ಮಾರಕ ಇದೆ. ಅವರ 4-5 ಪಟ್ಟು. ಹಂಗಿದ್ದೂ ಇದು ಡೆವಲಪ್ಮೆಂಟ್ ಆಗಿಲ್ಲ ಅಂದರೆ ಇದು ಯಾರ ಸಮಸ್ಯೆ? ಇದು ಮೊದಲನೇದಾಗಿ ಸ್ಥಳೀಯರಿಗೆ ನಾಲೆಜ್ ಇಲ್ಲ, ಸ್ಥಳೀಯರಿಗೆ ಆ ಶುಚಿತ್ವದ ಬಗ್ಗೆ ಇದಿಲ್ಲ, ಕನ್ಸರ್ನ್ ಇಲ್ಲ, ಅರಿವಿಲ್ಲ. ಹಾಗಾಗಿ ಅಲ್ಲೊಂದು ಕಡೆ. ಇನ್ನೊಂದು, ಸರ್ಕಾರದ ಇಲಾಖೆಗಳೆಲ್ಲನೂ ಅದೇನು ಮಾಡ್ತಿದ್ದಾರೋ ಗೊತ್ತಿಲ್ಲ ಅಲ್ವಾ. ಆ ಭಾಗಕ್ಕೆಲ್ಲ ಹೋಗಿ ಒಂದ್ಸಲಿ ನೋಡಿ ಮಾಡಬೇಕಾಯ್ತು. ಇದನ್ನು ಸರಿಯಾದ ರೀತಿ ಪ್ರಚಾರ ಮಾಡಿ ಎಷ್ಟು ಜನ ಫಾರಿನರ್ಸ್ ಬರ್ತಾರೆ. ಬೇಸಿಕ್ ಫೆಸಿಲಿಟೀಸ್ ಕೊಡಬೇಕಾದಷ್ಟೇ, ಕರೆಕ್ಟಾ? ಒಳ್ಳೆ ರೋಡು, ಅಕಾಮಿಡೇಷನು, ಒಳ್ಳೆ ಹೋಟ್ಲು, ಮತ್ತು ನೀಟಾಗಿರೋಂಥದ್ದು ಇದ್ದರೆ ಬೆಷ್ಟು ಜನ ಬಂದೋಗ್ತಾರೆ. ಪ್ರಚಾರ ಇವತ್ತಿನ ಒಂದು ಇನ್ಸ್ಟಾಗ್ರಾಮ್ ಯುಗದಲ್ಲಿ, ರೀಲ್ಸ್ ಯುಗದಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಯಾವ ರೀತಿ ಪ್ರಚಾರ ಮಾಡ್ಬೋದು. ಈಗ ಮೊನ್ನೆ ನೀವು ನೋಡ್ತಾ ಇರ್ಬೋದು, ಯಾರೊಬ್ಬ ಫಾರಿನರ್, ಆಸ್ಟ್ರೇಲಿಯನ್ ಬಂದು ಇದ್ರದ್ದು ವೀಡಿಯೋ ಮಾಡ್ತಿದ್ದ, ಹಳೇಬೀಡೊಂದು ವೀಡಿಯೋ ಮಾಡ್ತಿದ್ದ, ಕರೆಕ್ಟಲ್ಲ? ಹಳೇಬೀಡಲ್ಲಿರೋ ಸಾಕಷ್ಟು ಶಿಲ್ಪಕಲೆಗಳ ವೀಡಿಯೋ ಮಾಡ್ತಿದ್ದ. ಅವ್ನ ವೀಡಿಯೋಗಳೆಲ್ಲ ಮಿಲಿಯನ್ಸ್ ಕಟ್ಲೆ ಹೋಗಿದೆ. ಈಗ ಆಸ್ಟ್ರೇಲಿಯಾ ಅಥವಾ ಬೇರೆ ದೇಶಗಳು ನೋಡ್ತಿರೋರು ನೆಕ್ಸ್ಟಲ್ಲಿ ಬರ್ತಾರೆ ಇವಾಗ ಹಳೇಬೀಡಿಗೆ. ಮೊದಲು ಥರ ಇವತ್ತಿಗೆ ಇದಿಲ್ಲ. ಈಗ ಪ್ರವಾಸೋದ್ಯಮ ಅಭಿವೃದ್ಧಿ ಅಥವಾ ಪ್ರಚಾರ ಮಾಡೋದಕ್ಕೆ ಮೊದಲು ಥರ ಕೊಡ್ತೇ ಇಲ್ಲ. ಪ್ರಾಪರಾಗಿ ರೀಲ್ಸ್ ಮಾಡೋರನ್ನ ಒಂದು 10-20 ಜನನ ಇಟ್ಕೊಂಡು ಇದನ್ನು ಪ್ರಚಾರ ಮಾಡೋಕ್ಕಿಂತ ಸ್ಟಾರ್ಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಇಲ್ಲಿ ಜನ ತುಂಬ್ತಾರೆ. ಇಲ್ಲಿ ಜನ ತುಂಬಿತು ಅಂದರೆ ಸರ್ಕಾರದ ಬೊಕ್ಕಸಕ್ಕೆ ದುಡ್ಡಾಗುತ್ತೆ, ಕರೆಕ್ಟಲ್ಲ? ಇವತ್ತೇ ರಾಜ್ಯ ಸರ್ಕಾರಕ್ಕೆ ನಮ್ಮ ಈ ದೇಶದ ಒಂದು ವ್ಯವಸ್ಥೆ ನಾವೇನು ಕಟ್ಕೊಂಡಿದ್ದೇವ, ಆ ವ್ಯವಸ್ಥೆಯಲ್ಲಿ ಇವತ್ತಿಗೆ ನಮ್ಮ ರಾಜ್ಯ ಸರ್ಕಾರ, ಭಾರತದಲ್ಲಿ ಅತಿ ಹೆಚ್ಚು ಶ್ರೀಮಂತ ರಾಜ್ಯ ಆಗಿರುವಂಥ ನಮ್ಮ ಕರ್ನಾಟಕ ಸರ್ಕಾರವೇ ಇವತ್ತಿಗೆ ಸಾಲ ಮಾಡೋ ಪರಿಸ್ಥಿತಿನಲ್ಲಿದೆ. ಯಾಕೆಂದರೆ ಇರೋ ಬರೋ ತೆರಿಗೆ ಎಲ್ಲ ನಾವು ಕೇಂದ್ರ ಸರ್ಕಾರ ಕೊಟ್ಬಿಡ್ತಾ ಇದ್ದೀವಿ. ಕೊನೆಗೆ ನಮ್ಗೆ ಉಳ್ಕೋತಾ ಇರೋದು ಕಮ್ಮಿ. ನಮಗೆ ಕಮ್ಮಿ ಉಳ್ಕೋತಾರಕ್ಕೆ ನಮ್ಮದೇ ರಾಜ್ಯ ಸರ್ಕಾರ ಏನು ಮಾಡ್ತಿದೆ ಅಂದರೆ ಎಣ್ಣೆ ಪುಷ್ ಮಾಡ್ತಿದ್ದಾರೆ, ಮದ್ಯ ಪುಷ್ ಮಾಡ್ತಿದ್ದಾರೆ, ಜಾಸ್ತಿ ಕುಡಿಸ್ತಿದ್ದಾರೆ, ಟಾರ್ಗೆಟ್ ಕೊಡ್ತಿದ್ದಾರೆ. ಅಬ್ಕಾರಿ ಇಲಾಖೆಗೆ ಟಾರ್ಗೆಟು ಇಷ್ಟು ಕುಡಿಸಿ ಅಂತ. ಏನಕ್ಕೆ ಅಂದರೆ ಇವ್ರಿಗೆ ಅಲ್ಲಿ ಹೊಡೆದಾಡೋಕ್ಕಾಗ್ತಿಲ್ಲ, ಕೇಂದ್ರ ಸರ್ಕಾರದ ಹತ್ರ ಹೊಡೆದಾಡ್ಬಿಟ್ಟು ದುಡ್ಡು ತೊಗೊಂಬರೋಕ್ಕಾಗ್ತಿಲ್ಲ. ಇವತ್ತಿಗೆ ನಮ್ಮಲ್ಲಿ ಕಾಂಗ್ರೆಸ್ ಇದೆ, ಮೇಲ್ಗಡೆ BJP ಇದೆ. ಉಲ್ಟಾ ಆಯಿತು ಅಂದ್ಕೊಳ್ಳೋಣ, ಅಕಸ್ಮಾತ್ ಮೇಲ್ಗಡೆ ಕಾಂಗ್ರೆಸ್ ಬಂತು, ಕೆಳಗಡೆ BJP ಬಂತು, ಆವತ್ತಿಗೂ ಇದು ಹಿಂಗೆ ಇರುತ್ತೆ. ಅಥವಾ ಇಲ್ಲೂ BJP ಅಲ್ಲೂ BJP ಬಂತು ಅನ್ಕೋ, ನಮ್ಮ ರಾಜ್ಯ ಸರ್ಕಾರದ ಯಾವುದೇ ಒಂದು ಸಚಿವರು ಹೋಗ್ಬಿಟ್ಟು ಏನು ಹೈಕಮಾಂಡ್ ಮುಂದೆ ನಿಂತು ನಮಗೆ ಬೇಕಾಗಿರೋದನ್ನು ದಕ್ಕಿಸ್ಕೊಳ್ಳೋಕ್ಕಾಗಲ್ಲ. ಹಂಗಿದ್ದ ಸಂದರ್ಭದಲ್ಲಿ ಈ ಒಂದು ಸುಲಭ ಪರಿಹಾರ ಏನು ಅಂದರೆ ಪ್ರವಾಸೋದ್ಯಮವನ್ನು ಡೆವಲಪ್ ಮಾಡೋದು, ಕರೆಕ್ಟಾ? ಪ್ರವಾಸೋದ್ಯಮವನ್ನು ಡೆವಲಪ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಮಗೆ ಬರಬೇಕಾದ್ದು ಸಾಕಷ್ಟು ದುಡ್ಡುಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬೇರೆ ಮೂಲಗಳಿಂದ ಏನು ಕ್ರೋಢೀಕರಣ ಆಗೋಕ್ಕೆ ಅಂತ ಶುರು ಮಾಡುತ್ತೆ. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸುವತ್ತ ಗಮನ ವಹಿಸಬೇಕು. ಹಾಗೆ ಇಲ್ಲಿ ಬನ್ನಿ, ಇಲ್ಲಿ ಇದು ನೀವು ನೋಡಿದ್ದೀರಾ ಅನ್ಕೋತೀನಲ್ಲ, ಜಟ. ಇದು ನೋಡಿ ಸನ್ನಿವೇಶ ನೋಡಿ, ಹೊರಬಿತ್ತಿ ಮಾತ್ರ ಎಷ್ಟೊಂದು ಇದಾಗಿದೆ, ಸುಧಾರಿತವಾದ ಬೇರೆ ಗುಡಿಗಳ ಕಂಪೇರ್ ಮಾಡಿದ್ರೆ. ಹೌದು. ಆಮೇಲೆ ನೋಡಿ, ಇದನ್ನೇ ನಾನು ಆಗಲೇ ಹೇಳಿದ್ದು ಪ್ರಾಕಾರ ಶ್ರೇನ್ ಅಂತ ಕರೀತಾರೆ. ಕಾಂಪೌಂಡ್ಗೆ ಹಾಕಿರುವಂತಹ ಸಣ್ಣ ಶ್ರೇನ್ ಅಂದರೆ ಗುಡಿಗಳಿವು. ಸೊ ಈ ಥರ ಒಂದು ರಚನೆ ಕೂಡ ನಿಮಗೆ ಪಲ್ಲವರ ಕಾಲದಲ್ಲಿ ಆ ಕಡೆ ಇವ್ರದ್ದು ತಮಿಳ್ನಾಡಲ್ಲಿ ಮಾಡಿರ್ತಾರೆ. ಓಕೆ, ಇದು ಲತುಲೀಶನ ಒಂದು ಮೂರ್ತಿ. ಇದು ಯಾವುದೋ ಒಂದು ಗೊತ್ತಿಲ್ಲ, ಇದು ಅಂಧಕಾಸುರ ಇರಬಹುದು ಅನ್ಸುತ್ತೆ. ನೀವು ನೋಡ್ಕೊಂಡು ಎಡಿಟ್ ಮಾಡ್ಕೊಳ್ಳಿ, ಅದು ನಂಗೆ ಗೊತ್ತಿಲ್ಲ ಅದು ಇಲ್ಲ. ನೆಕ್ಸ್ಟು ಸ್ವಲ್ಪ ಈ ಶಿಲ್ಪಗಳ ಮೇಲೆ ವರ್ಕೌಟ್ ಮಾಡ್ತೀನಿ ಬಿಡಲ್ಲ.
ಇದು ಲಕ್ಕುಳಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದ. ಕರ್ನಾಟಕ ಬಲ ಕನ್ನಡ ಟೀ ಶರ್ಟ್ಗಳಿಗಾಗಿ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ ಅಥವಾ ವೆಬ್ಸೈಟ್ಗೆ ಲಾಗಿನ್ ಆಗಿ. ಶುಭವಾಗಲಿ. ಜೈ ಕನ್ನಡಾಂಬೆ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.